BA 6ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು BA 6ನೇ ಸೆಮಿಸ್ಟರ್ ಪೊಲಿಟಿಕಲ್ ಸೈನ್ಸ್ DSSC 16ರಲ್ಲಿ ಬರುವಂತಹ ಕಂಟಿನ್ಯೂ ಪಾರ್ಟ್ಗಳ ಅಧ್ಯಾಯಗಳನ್ನು ಎಲ್ಲ ಅಧ್ಯಾಯಗಳನ್ನ ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು DSSC 16ರಲ್ಲಿ ಬರುವಂತಹ ಅಧ್ಯಾಯ 8 ರಾಷ್ಟ್ರೀಯವಾದ ಕುರಿತು ಮಹಾತ್ಮ ಗಾಂಧಿ ಹಾಗೂ ಜವಾಹರಲಾಲ್ ನೆಹರು ವಿಚಾರಗಳು, ಮಹಾತ್ಮ ಗಾಂಧಿ ಆ್ಯಂಡ್ ಜವಾಹರಲಾಲ್ ನೆಹರು ಐಡಿಯಾಸ್ ಆನ್ ನ್ಯಾಷನಲಿಸಮ್, ಈ ಅಧ್ಯಾಯಕ್ಕೆ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ನಾವು ಭಾಗ ಒಂದು ವಿಡಿಯೋದಲ್ಲಿ ನಾವು ಈ ಅಧ್ಯಾಯದ ಒಂದಿಷ್ಟು ಪರೀಕ್ಷೆಯಲ್ಲಿ ಕೇಳಬಹುದಾದಂಥ 10 ಅಂಕದ ಪ್ರಶ್ನೆ ಉತ್ತರಗಳನ್ನು ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ನಾನು ಮಾಡುತ್ತೇನೆ. ಈ 10 ಅಂಕದ ಪ್ರಶ್ನೆಯನ್ನು ಇಟ್ಟುಕೊಂಡು ಈ ಅಧ್ಯಾಯದ ಅರ್ಧ ಭಾಗವನ್ನು ಈ ಒಂದು ಕ್ಲಾಸ್ನಲ್ಲಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ಹಾಗಾದರೆ ತಡ ಮಾಡೋದಕ್ಕೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಾದರೆ 10 ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ ನಂಬರ್ 1, ಮಹಾತ್ಮ ಗಾಂಧೀಜಿಯವರ ರಾಷ್ಟ್ರೀಯವಾದಿ ಚಿಂತನೆಗಳನ್ನು ವಿವರಿಸಿರಿ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ, ಉತ್ತರ ರಾಷ್ಟ್ರೀಯವಾದದ ಕುರಿತು ಗಾಂಧೀಜಿಯವರ ವಿಚಾರಗಳು. ಗಾಂಧೀಜೀಸ್ ಐಡಿಯಾಸ್ ಆನ್ ನ್ಯಾಷನಲಿಸಮ್. ಭಾರತ ಕಂಡ ವಿಶಿಷ್ಟ ರಾಜಕೀಯ ಚಿಂತಕರಲ್ಲಿ ಗಾಂಧಿ ಪ್ರಮುಖರು. ಇವರು ತಮ್ಮ ಜೀವಿತ ಅವಧಿಯಲ್ಲಿ ಹಲವು ರಾಜಕೀಯ ಪರಿಕಲ್ಪನೆಗಳನ್ನ ಕುರಿತಂತೆ ವಿಭಿನ್ನ ವಿಚಾರಗಳನ್ನು ಪ್ರತಿಪಾದಿಸಿದ್ದು, ಅವುಗಳಲ್ಲಿ ರಾಷ್ಟ್ರೀಯವಾದದ ಪರಿಕಲ್ಪನೆಯು ಒಂದಾಗಿದೆ. ಉಳಿದ ಭಾರತೀಯ ಚಿಂತಕರಿಗಿಂತ ಭಿನ್ನವಾದ ರಾಷ್ಟ್ರೀಯವಾದ ವಿಚಾರಗಳನ್ನು ಗಾಂಧಿ ತಮ್ಮ 1909ರ ಗ್ರಂಥ ಹಿಂದ್ ಸ್ವರಾಜ್ನಲ್ಲಿ ವಿಸ್ತೃತವಾಗಿ ಚರ್ಚಿಸಿದ್ದಾರೆ. ಗಾಂಧೀಜಿಯವರ ರಾಷ್ಟ್ರೀಯವಾದ ವಿಚಾರಗಳ ಮೇಲೆ ತೀವ್ರಗಾಮಿ ಹಾಗೂ ಉದಾರವಾದಿ ಸೈದ್ಧಾಂತಿಕ ಪ್ರಭಾವವನ್ನು ಗುರುತಿಸಬಹುದಾಗಿದ್ದು, ಅದಕ್ಕೆ ಬಾಲಗಂಗಾಧರ ತಿಲಕ್ ಹಾಗೂ ಗೋಪಾಲಕೃಷ್ಣ ಗೋಖಲೆಯವರು ಗಾಂಧಿ ಪ್ರೇರಿತರಾದದ್ದು ಕಾರಣವಾಗಿತ್ತು. ರಾಷ್ಟ್ರೀಯವಾದಕ್ಕೆ ತಳಹದಿಯಾದ ರಾಷ್ಟ್ರ ಅಂದರೆ ನೇಷನ್ ಕುರಿತು ಗಾಂಧಿ ಭಿನ್ನ ನಿಲುವು ಹೊಂದಿದ್ದರು. ಅವರ ದೃಷ್ಟಿಯಲ್ಲಿ ದೇಶವೊಂದರ ಜನರು ತಮ್ಮ ವೈಯಕ್ತಿಕ ಭಿನ್ನತೆಗಳ ನಡುವೆಯೂ ತಾವೆಲ್ಲ ಒಂದು ಸಮುದಾಯಕ್ಕೆ ಸೇರುವರೆಂಬ ಹೊಂದಾಣಿಕೆಯ ಭಾವನೆಯಿಂದ ಬಾಳುವುದು ರಾಷ್ಟ್ರವೆನಿಸುತ್ತದೆ. ಆದ್ದರಿಂದ ಅಧಿಕಾರವನ್ನು ಅಪೇಕ್ಷಿಸುವ ರಾಷ್ಟ್ರಕ್ಕೆ ಬದಲು ಗಾಂಧಿ ಸಮುದಾಯವನ್ನು ಪ್ರತಿಪಾದಿಸುವ ಪ್ರಜಾ ಎಂಬ ಪದವನ್ನು ಬಳಸುತ್ತಿದ್ದರು. ಭಾರತವು ಹಲವು ಭಾಷೆ, ಧರ್ಮ, ಜನಾಂಗ, ಸಂಸ್ಕೃತಿಗಳ ಜನರ ಸಮ್ಮಿಲನಗೊಂಡ ರಾಷ್ಟ್ರವೆಂಬುದನ್ನು ಸೂಚಿಸಲು ಸಮ ಎಂಬ ಪದವನ್ನು ರಾಷ್ಟ್ರಕ್ಕೆ ಪರ್ಯಾಯವಾಗಿ ಬಳಸಿದ್ದರು. ಗಾಂಧಿ ಅಭಿಪ್ರಾಯದಲ್ಲಿ ಜಗತ್ತಿನ ಇತರ ನಾಗರಿಕತೆಗಳಿಗಿಂತ ವಿದೇಶಿ ಸಂಸ್ಕೃತಿ ಹಾಗೂ ಧರ್ಮಗಳನ್ನು ತನ್ನದಾಗಿಸಿಕೊಂಡ ಭಾರತೀಯ ನಾಗರಿಕತೆಯು ರಾಷ್ಟ್ರದ ಪರಿಭಾವನೆಯನ್ನು ಪ್ರಾಚೀನ ಕಾಲದಲ್ಲಿಯೇ ಮೈಗೂಡಿಸಿಕೊಂಡಿತ್ತು. ಒಟ್ಟಾರೆ ಗಾಂಧಿ ಹೇಳುವಂತೆ ಪರಸ್ಪರ ವಿರುದ್ಧವಾದ ಸ್ಥಿತಿಯಲ್ಲಿಯೂ ಹೊಂದಾಣಿಕೆಯಿಂದ ನಡೆಯುವುದೇ ರಾಷ್ಟ್ರವಾಗಿತ್ತು. ಯುರೋಪ್ ಮೂಲದ ಆಧುನಿಕ ರಾಷ್ಟ್ರೀಯವಾದವು ಗಾಂಧಿ ದೃಷ್ಟಿಯಲ್ಲಿ ಸ್ವಾರ್ಥಪರವಾಗಿರುವ, ಪ್ರತ್ಯೇಕತೆಯನ್ನು ಮೂಡಿಸುವ, ಸಂಕುಚಿತವಾಗಿರುವ, ಪರಸ್ಪರ ದ್ವೇಷಿಸುವಂತೆ ಮಾಡುವ ಮತ್ತು ಬಿಕ್ಕಟ್ಟುಗಳನ್ನು ಉಂಟು ಮಾಡುವ ಪರಿಕಲ್ಪನೆಯಾಗಿತ್ತು. ಹೀಗಾಗಿ ಗಾಂಧಿ ಪ್ರತ್ಯೇಕತೆಯನ್ನು ಬೆಂಬಲಿಸದ, ಆಕ್ರಮಣಕಾರಿಯಲ್ಲದ ಹಾಗೂ ವಿನಾಶಕಾರಿಯಲ್ಲದ ಮಾನವೀಯ ತಳಹದಿಯ ರಾಷ್ಟ್ರೀಯವಾದವನ್ನು ಪ್ರತಿಪಾದಿಸಿದರು. ಅವರ ರಾಷ್ಟ್ರೀಯವಾದವು ಸ್ವರಾಜ್ಯ, ಕೋಮು ಸೌಹಾರ್ದತೆ ಮತ್ತು ಅಹಿಂಸೆ ಎಂಬ 3 ಅಗತ್ಯಾಂಶಗಳನ್ನು ಒಳಗೊಂಡಿತ್ತು. ಇದರೊಡನೆ ಗಾಂಧಿ ಪ್ರತಿಪಾದಿಸಿದ್ದ ರಾಷ್ಟ್ರೀಯವಾದವು ರಾಜಕೀಯ, ಆರ್ಥಿಕ, ನಾಗರಿಕ ಮತ್ತು ನೈತಿಕತೆಯ ಆಯಾಮಗಳನ್ನು ಒಳಗೊಂಡ ವಿಶಾಲ ಪರಿಕಲ್ಪನೆಯಾಗಿತ್ತು. ಹಾಗಾದರೆ ಗಾಂಧೀಜಿಯವರ ಚಿಂತನೆ, ಕ್ರಿಯೆಗಳು ಮತ್ತು ಸಾಹಿತ್ಯಗಳಲ್ಲಿ ವ್ಯಕ್ತವಾಗುವ ರಾಷ್ಟ್ರೀಯವಾದ ಮುಖ್ಯಾಂಶಗಳನ್ನು ಈ ಕೆಳಗೆ ಲಕ್ಷಣೀಕರಿಸಲಾಗಿದೆ. ಅದರಲ್ಲಿ ಫಸ್ಟ್ ಒನ್, ಭಾರತದ ರಾಷ್ಟ್ರೀಯತೆಯು ಬ್ರಿಟಿಷರ ಬಳುವಳಿ ಎನ್ನುವುದರ ಖಂಡನೆ. ಅನೇಕರು ಭಾರತದಲ್ಲಿನ ರಾಷ್ಟ್ರೀಯ ಮನೋಭಾವದ ಉಗಮಕ್ಕೆ ಬ್ರಿಟಿಷರ ಆಳ್ವಿಕೆಯೇ ಕಾರಣವೆಂದು ವಾದಿಸುತ್ತಿದ್ದರು. ಈ ವಾದಕ್ಕೆ ಬ್ರಿಟಿಷರು ಹಂಚಿ ಹೋಗಿದ್ದ ಉಪಖಂಡದ ಭೂಭಾಗಗಳನ್ನು ಕ್ರೋಢೀಕರಿಸಿ ಬ್ರಿಟಿಷ್ ಸಾಮ್ರಾಜ್ಯದಡಿ ತಂದಿದ್ದು ಪ್ರಧಾನ ಕಾರಣವಾಗಿತ್ತು. ಜೊತೆಗೆ ಬ್ರಿಟಿಷರ ಕಾಲದಲ್ಲಿ ಜಾರಿಗೊಳಿಸಿರುವ ರೈಲ್ವೆ, ತಂತಿ, ಅಂಚೆ, ಇಂಗ್ಲಿಷ್ ಶಿಕ್ಷಣ ಪದ್ಧತಿಗಳನ್ನು ನಿದರ್ಶನವಾಗಿ ನೀಡಲಾಗುತ್ತಿತ್ತು. ಆದರೆ ಭಾರತದಲ್ಲಿನ ರಾಷ್ಟ್ರೀಯತೆಗೆ ಬ್ರಿಟಿಷರು ಕೈಗೊಂಡ ಕ್ರಮಗಳು ಕಾರಣವೆಂಬ ವಾದವನ್ನು ಗಾಂಧಿ ಸಮ್ಮತಿಸಲಿಲ್ಲ. ಪ್ರಾಚೀನ ನಾಗರಿಕತೆಯ ಕಾಲದಿಂದಲೂ ಭಾರತದಲ್ಲಿ ರಾಷ್ಟ್ರೀಯತೆ ಅಸ್ತಿತ್ವದಲ್ಲಿತ್ತು ಎಂಬುದಾಗಿ ಗಾಂಧಿ ವಿವರಿಸಿದರು. ಭಾರತವು ಬ್ರಿಟಿಷರ ಆಗಮನದ ಮುಂಚೆಯೇ ಒಂದು ರಾಷ್ಟ್ರವಾಗಿತ್ತು ಎಂಬ ತಮ್ಮ ನಿಲುವಿಗೆ 2 ಆಧಾರಗಳನ್ನು ಗಾಂಧಿ ಪ್ರತಿಪಾದಿಸಿದರು. ಅವುಗಳಲ್ಲಿ ಮೊದಲನೆಯದು ವೈವಿಧ್ಯತೆ ಹಾಗೂ ಬಹುತ್ವವನ್ನು
ಮೈಗೂಡಿಸಿಕೊಳ್ಳುವ ಭಾರತೀಯ ನಾಗರಿಕತೆಯ ಸಾಮರ್ಥ್ಯ ಮತ್ತು ಎರಡನೆಯದು ನಮ್ಮ ಪೂರ್ವಿಕರು ಸ್ಥಾಪಿಸಿರುವ ಪವಿತ್ರ ಯಾತ್ರಾ ಸ್ಥಳಗಳ ಪಾತ್ರ. ಹೀಗೆ ಗಾಂಧಿ ಭಾರತದ ರಾಷ್ಟ್ರೀಯವಾದವು ಬ್ರಿಟಿಷರ ಕೊಡುಗೆ ಎಂಬುದನ್ನು ಖಂಡಿಸುತ್ತಾ ಪ್ರಾಚೀನ ಭಾರತೀಯರ ಬಳುವಳಿ ಎಂಬುದರಲ್ಲಿ ನಂಬಿಕೆ ಹೊಂದಿದರು. ಇನ್ನು ಎರಡನೇದಾಗಿ ಬರುವುದೇ ರಾಷ್ಟ್ರೀಯವಾದದ ಮುಂದುವರಿಕೆಗೆ ಧರ್ಮ ಮತ್ತು ಭಾಷೆಗಳ ಪಾತ್ರವೇ ಪ್ರಧಾನ. ಭಾರತದಲ್ಲಿನ ವೈವಿಧ್ಯತೆ ಹಾಗೂ ಬಹುತ್ವವನ್ನು ಆಧರಿಸಿ ಅನೇಕರು ಬ್ರಿಟಿಷರ ನಂತರ ಅಂದರೆ ಸ್ವಾತಂತ್ರ್ಯದ ನಂತರ ಭಾರತವು ರಾಷ್ಟ್ರೀಯತೆಯನ್ನು ಕಳೆದುಕೊಳ್ಳುತ್ತದೆ ಎಂಬುದಾಗಿ ಅಭಿಪ್ರಾಯಪಟ್ಟಿದ್ದರು. ಆದರೆ ಗಾಂಧಿ ಬ್ರಿಟಿಷರ ನಿರ್ಗಮನದ ನಂತರವೂ ಭಾರತದಲ್ಲಿನ ರಾಷ್ಟ್ರೀಯತೆ ಮುಂದುವರಿಯುತ್ತದೆ ಎಂಬುದಾಗಿ ನಂಬಿಕೆಯನ್ನು ವ್ಯಕ್ತಪಡಿಸಿದ್ದರು. ಮುಂದುವರೆದು ಜಗತ್ತಿಗೆ ಭಾರತವು ವೈವಿಧ್ಯತೆಯ ನಡುವೆ ಏಕತೆಯನ್ನು ಸಾಧಿಸಬಲ್ಲ ನಿದರ್ಶನವಾಗಿದೆ, ನಿಲ್ಲಬಲ್ಲ ಶಕ್ತಿಯನ್ನು ಹೊಂದಿರುವ ರಾಷ್ಟ್ರವೆನಿಸಿಕೊಳ್ಳುತ್ತದೆ ಎಂದು ಬಲವಾಗಿ ಪ್ರತಿಪಾದಿಸಿದರು. ಅವರ ದೃಷ್ಟಿಯಲ್ಲಿ ಪ್ರತಿ ಧರ್ಮವು ಎರಡು ಆಯಾಮಗಳನ್ನು ಹೊಂದಿರುತ್ತದೆ. ತನ್ನ ಅನುಯಾಯಿಗಳಲ್ಲಿ ನಿರ್ದಿಷ್ಟ ನಂಬಿಕೆಗಳನ್ನು ಬೆಳೆಸುವ, ಆಂತರಿಕ ಮತ್ತು ಸಾಮಾಜಿಕವಾಗಿ ಸಂಘಟಿತಗೊಳಿಸುವ ಪೂರಕವಾದ ಬಾಹ್ಯ ಆಯಾಮಗಳು ಆವಾಗಿರುತ್ತವೆ. ಹೀಗಾಗಿ ಆಯಾ ಧರ್ಮೀಯರು ಅರ್ಥೈಸಿಕೊಂಡು ನಡೆದರೆ ಕೋಮು ಘರ್ಷಣೆಗೆ ಅವಕಾಶವಿಲ್ಲದೆ ರಾಷ್ಟ್ರವಾಗಿ ಭಾರತ ಮುನ್ನಡೆಯಬಲ್ಲದು ಎಂಬುದಾಗಿ ಗಾಂಧಿ ವಾದಿಸಿದರು. ಗಾಂಧಿ ಧರ್ಮದಂತೆ ದೇಶವೊಂದರ ರಾಷ್ಟ್ರೀಯವಾದದ ಬದಲಾವಣೆಗೆ ಭಾಷೆಯ ಪಾತ್ರವನ್ನು ಮನಗಂಡಿದ್ದರು. ಹೀಗಾಗಿ ದೇಶದ ನಾನಾ ಭಾಷೆಗಳನ್ನು ಮೀರಿದ ಏಕ ಭಾಷೆಯ ಮಹತ್ವವನ್ನು ಗಾಂಧಿ ಸಮ್ಮತಿಸಿ ಇಂಗ್ಲಿಷ್ ಭಾಷೆಯ ಕೊಡುಗೆಯನ್ನು ಭಾರತದ ರಾಷ್ಟ್ರೀಯತೆಗೆ ಸಂಬಂಧಿಸಿದಂತೆ ಗೌರವಿಸಿದ್ದರು. ಆದರೆ ಇಂಗ್ಲಿಷ್ ಭಾಷೆಯು ರಾಷ್ಟ್ರೀಯತೆಯನ್ನು ಬಲಗೊಳಿಸಲು ನಿರಂತರವಾಗಿ ಶ್ರಮಿಸಲಾರದೆಂಬ ವಾದವನ್ನು ಗಾಂಧಿ ಪ್ರತಿಪಾದಿಸಿದರು. ಅನೇಕರು ಭಾರತದಲ್ಲಿ ಆಡಳಿತಾತ್ಮಕ ಹುದ್ದೆಗಳನ್ನು ಹೊಂದಲು ಇಂಗ್ಲಿಷ್ ಭಾಷೆಯನ್ನು ಅವಲಂಬಿಸಿದ್ದು ಇಂಗ್ಲಿಷ್ ಒಂದು ಭಾಷೆಯಾಗಿ ಉಳಿದಿಲ್ಲ ಎಂಬ ನಂಬಿಕೆಯು ಇದಕ್ಕೆ ಪ್ರಧಾನ ಕಾರಣ. ಭಾರತದಲ್ಲಿ ರಾಷ್ಟ್ರೀಯತೆಗೆ ಭಾಷಾ ವೈವಿಧ್ಯತೆ ಮಾರಕವಾಗಿದಿರಲು ಪ್ರತಿಯೊಬ್ಬ ತನ್ನ ಮಾತೃಭಾಷೆಯೊಡನೆ ಇತರ ಭಾಷೆಗಳನ್ನು ಕಲಿಯಬೇಕು. ಉತ್ತರ ಭಾರತದವರಿಗೆ ದಕ್ಷಿಣ ಭಾರತದ ಕನಿಷ್ಠ ಒಂದು ಭಾಷೆಯ ತಿಳುವಳಿಕೆ ಇರಬೇಕು. ಸಾಮಾನ್ಯರಿಗೆ ಅರ್ಥವಾಗುವ ಯಾವುದಾದರೂ ಒಂದು ಭಾಷೆಯನ್ನು ಸಂವಹನಕ್ಕಾಗಿ ಅಳವಡಿಸಿಕೊಂಡರೆ ರಾಷ್ಟ್ರೀಯತೆಗೆ ಆತಂಕ ದೊರೆಯುವುದೆಂದು ಗಾಂಧಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಹೀಗೆ ರಾಷ್ಟ್ರದೊಡನೆ ಧಾರ್ಮಿಕ ಮತ್ತು ಭಾಷಾ ಸಂಬಂಧವನ್ನು ಆಧರಿಸಿ ವೈವಿಧ್ಯತೆಯ ನಡುವೆಯೂ ಏಕತೆಯನ್ನು ಅಂದರೆ ರಾಷ್ಟ್ರೀಯತೆಯನ್ನು ಪಾಲಿಸುವ ಕುರಿತಂತೆ ಗಾಂಧಿ ತಮ್ಮದೇ ಆದ ವಿಚಾರಗಳನ್ನು ಹಿಂದ್ ಸ್ವರಾಜ್ ಗ್ರಂಥದಲ್ಲಿ ಪ್ರತಿಪಾದಿಸಿದರು. ಮುಂದುವರೆದು ಮೂರನೇದಾಗಿ ಬರುವುದೇ ರಾಷ್ಟ್ರೀಯತೆಯ ಬಲವರ್ಧನೆಗೆ ಕಾಂಗ್ರೆಸ್ನ ಪ್ರಯತ್ನಗಳಿಗೆ ಬೆಂಬಲ. ಗಾಂಧಿ ಭಾರತದಲ್ಲಿ ರಾಷ್ಟ್ರ ಮತ್ತು ರಾಷ್ಟ್ರೀಯವಾದದ ಬೆಳವಣಿಗೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕೊಡುಗೆಯನ್ನು ಬಲವಾಗಿ ಬೆಂಬಲಿಸಿದರು. ಭಾರತದಲ್ಲಿನ ಭಿನ್ನತೆಯನ್ನು ಕಡೆಗಣಿಸಿ ಏಕತೆಯಿಂದ ವರ್ತಿಸುವ ಪ್ರಾಥಮಿಕ ಅಗತ್ಯವನ್ನು ಕಾಂಗ್ರೆಸ್ಸು ಜನರಿಗೆ ಮನವರಿಕೆ ಮಾಡಲು ಮುಂದಾದುದನ್ನು ಗಾಂಧಿ ಮೆಚ್ಚಿಕೊಂಡಿದ್ದರು. ಜೊತೆಗೆ ತಮ್ಮ ಕೃತಿಯಲ್ಲಿ ಪಾರಸಿ ಧರ್ಮದ ನವರೋಜಿ, ಹಿಂದೂ ಧರ್ಮದ ಗೋಖಲೆ ಹಾಗೂ ಇಸ್ಲಾಂ ಧರ್ಮದ ಥಾಬ್ವಿಯಂತಹ ನಾಯಕರನ್ನು ಹೊಂದಿರುವ ಕಾಂಗ್ರೆಸ್ಸು ದೇಶದ ಭಿನ್ನ ಮತಗಳ ಐಕ್ಯತೆಯ ಸಾಧನ ಎಂಬುದನ್ನು ಸಮರ್ಥಿಸಿದರು. ಇದರೊಡನೆ ಕಾಂಗ್ರೆಸ್ ಮಂದಗಾಮಿ ಹಾಗೂ ತೀವ್ರಗಾಮಿ ನಾಯಕರ ನಡುವಿನ ಭಿನ್ನಾಭಿಪ್ರಾಯಗಳ ಮೇಲೆಯೂ ಬೆಳಕು ಚೆಲ್ಲಿ ತೀವ್ರಗಾಮಿಗಳ ಹಿಂಸಾತ್ಮಕ ಕ್ರಮಗಳನ್ನು ಸಮ್ಮತಿಸಲಿಲ್ಲ. ಪಾಶ್ಚಿಮಾತ್ಯ ರಾಷ್ಟ್ರೀಯವಾದದಿಂದ ಪ್ರಭಾವಿತರಾಗಿದ್ದ ತೀವ್ರಗಾಮಿಗಳ ಹಿಂಸಾತ್ಮಕ ಕ್ರಮಗಳನ್ನು ಗಾಂಧಿ ತಿರಸ್ಕರಿಸಿ ಭಾರತೀಯ ಮೂಲದ ಆದರ್ಶ ರಾಷ್ಟ್ರದ ಬಯಕೆಯನ್ನು ಪ್ರತಿಪಾದಿಸಿದರು. ಇನ್ನು ನಾಲ್ಕನೇದಾಗಿ ಬರುವುದೇ ರಾಷ್ಟ್ರೀಯ ಗಣ್ಯರು ರಾಷ್ಟ್ರೀಯವಾದಕ್ಕೆ ತೊಡಕು. ಗಾಂಧಿ ಅಭಿಪ್ರಾಯದಲ್ಲಿ ದೇಶವೊಂದರ ಆಧುನಿಕ ವೃತ್ತಿಪರ ವರ್ಗದವರೇ ಗಣ್ಯರು. ವೈದ್ಯರು, ನ್ಯಾಯವಾದಿಗಳು, ಶಿಕ್ಷಣ ತಜ್ಞರು, ವಿಜ್ಞಾನಿಗಳು, ಚುನಾಯಿತ ಪ್ರತಿನಿಧಿಗಳು, ವ್ಯಾಪಾರಿಗಳು, ಆಡಳಿತಗಾರರು ಗಣ್ಯ ವರ್ಗಕ್ಕೆ ಸೇರಿದ್ದು ಇವರ ಹಿತಾಸಕ್ತಿಗಳು ಸಾಮಾನ್ಯ ಪ್ರಜೆಗಳ ಹಿತಾಸಕ್ತಿಗಿಂತ ಭಿನ್ನವಾಗಿರುತ್ತವೆ. ರಾಷ್ಟ್ರದ ಹೆಸರಿನಲ್ಲಿ ಜನಸಾಮಾನ್ಯರನ್ನ ಈ ಗಣ್ಯರ ವರ್ಗದವರು ಶೋಷಿಸುವ ಅಥವಾ ಮೋಸಕ್ಕೊಳಪಡಿಸುವ ಮೂಲಕ ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಳ್ಳಲು ಹವಣಿಸಿರುತ್ತಾರೆ. ರಾಷ್ಟ್ರದ ನಿರಂತರತೆಗೆ ತಮ್ಮ ಕೊಡುಗೆಯು ಅಪಾರ ಎಂದು ಭಾವಿಸುವ ಮೂಲಕ ಈ ಗಣ್ಯರ ವರ್ಗವು ಸಾಮಾನ್ಯರಿಗಿಂತ ತನ್ನನ್ನು ಭಿನ್ನವೆಂದು ಭಾವಿಸುತ್ತದೆ. ಗಣ್ಯರ ಈ ಮನೋಭಾವವು ರಾಷ್ಟ್ರೀಯವಾದಕ್ಕೆ ತೊಡಕುಂಟು ಮಾಡುವುದೆಂದು ಗಾಂಧಿ ನಂಬಿದ್ದರು. ಹೀಗಾಗಿ ಗಣ್ಯರ ವರ್ಗವನ್ನು ನಿರ್ಮೂಲನೆಗೊಳಿಸಲು ಕರೆ ಕೊಟ್ಟಿದ್ದ ಗಾಂಧಿ
ವೈದ್ಯರ ಅವಲಂಬನೆ ತೊಡೆದುಹಾಕಲು ಪ್ರಕೃತಿ ಚಿಕಿತ್ಸೆ ಮತ್ತು ನ್ಯಾಯವಾದಿಗಳ ಅವಲಂಬನೆ ತೊಡೆದುಹಾಕಲು ಪಂಚಾಯಿತಿಗಳ ಸ್ಥಾಪನೆಗೆ ಸೂಚಿಸಿದರು. ಪ್ರತಿ ಗಣ್ಯ ವರ್ಗದ ಪ್ರಭಾವವನ್ನು ತಡೆಯಲು ಪರ್ಯಾಯವಾದ ಮಾರ್ಗವನ್ನು ಉಪಯೋಗಿಸುವ ಮೂಲಕ ಹೊಂದಾಣಿಕೆಯ ವಾತಾವರಣವನ್ನು ದೇಶದಲ್ಲಿ ಉಂಟು ಮಾಡಬೇಕೆನ್ನುವುದು ಗಾಂಧೀಜಿಯವರ ಅಭಿಪ್ರಾಯವಾಗಿದ್ದು, ಈ ಸಂಗತಿಯಲ್ಲಿ ಅವರ ರಾಷ್ಟ್ರೀಯವಾದ ವ್ಯಕ್ತವಾಗುತ್ತದೆ. ಇನ್ನು ಮುಂದುವರೆದು 5ನೇದಾಗಿ ಬರುವುದೇ ಅಂತಾರಾಷ್ಟ್ರೀಯವಾದಗಳು ರಾಷ್ಟ್ರೀಯವಾದದ ದೋಷಗಳಿಗೆ ಪರಿಹಾರ. ಅಂತಾರಾಷ್ಟ್ರೀಯವಾದದಲ್ಲಿ ನಂಬಿಕೆ ಹೊಂದಿದ್ದರು. ಅಂತಾರಾಷ್ಟ್ರೀಯವಾದದ ಸಕಾರಕ್ಕೆ ರಾಷ್ಟ್ರೀಯವಾದವು ಮೆಟ್ಟಿಲೆಂದು ಭಾವಿಸಿದರು. ಈ ಹಿನ್ನೆಲೆಯಲ್ಲಿ ವೈಯಕ್ತಿಕತೆಯು ರಕ್ತ ಸಂಬಂಧಕ್ಕೆ, ರಕ್ತ ಸಂಬಂಧವು ಪ್ರಾದೇಶಿಕತೆಗೆ, ಪ್ರಾದೇಶಿಕತೆಯು ರಾಷ್ಟ್ರೀಯತೆಗೆ, ರಾಷ್ಟ್ರೀಯತೆಯು ಅಂತಾರಾಷ್ಟ್ರೀಯತೆಗೆ ತ್ಯಾಗ ಮಾಡುವುದರೊಡನೆ ಜಗತ್ತಿನ ವಿವಿಧ ರಾಷ್ಟ್ರಗಳ ಹೊಂದಾಣಿಕೆಯಿಂದ ಬಾಳುವಂತಾಗಬೇಕೆಂದು ಆಶಿಸಿದರು. ಪ್ರಪಂಚದ ವಿವಿಧ ರಾಷ್ಟ್ರಗಳು ರಾಷ್ಟ್ರೀಯವಾದದ ಬೆಳಕಿನಲ್ಲಿ ಸಂಘಟಿತಗೊಂಡಾಗ ರಾಷ್ಟ್ರೀಯವಾದದ ದೋಷಗಳು ಮಾಯವಾಗುತ್ತವೆ ಎಂಬುದು ಅವರ ನಿಲುವಾಗಿತ್ತು. ಇನ್ನು 6ನೇದಾಗಿ ಬರುವುದೇ ಕೋಮುವಾದವು ರಾಷ್ಟ್ರೀಯವಾದಕ್ಕೆ ಮಾರಕ. ಗಾಂಧಿ ಕೋಮುವಾದವನ್ನು ಸಮ್ಮತಿಸಿರಲಿಲ್ಲ. ಇದರ ಅರ್ಥ ವಿವಿಧ ಗುಂಪುಗಳ ಪ್ರತ್ಯೇಕ ಅಸ್ಮಿತೆಯನ್ನು ಗಾಂಧಿ ಒಪ್ಪುತ್ತಿರಲಿಲ್ಲ. ಜಿನ್ನಾ ಮುಸ್ಲಿಂ ರಾಷ್ಟ್ರದ ಬೇಡಿಕೆಯನ್ನ ಮುಂದಿಟ್ಟಾಗ ಗಾಂಧಿ ತೋರಿದ ಪ್ರತಿಕ್ರಿಯೆಯಲ್ಲಿ ಅವರ ನಿಲುವನ್ನು ಸ್ಪಷ್ಟವಾಗಿ ಗುರುತಿಸಬಹುದಾಗಿದೆ. ಗಾಂಧಿ ಭಾರತವು ಸಮುದಾಯಗಳ ಸಮುದಾಯವೆಂದು ಭಾವಿಸುತ್ತಾ ಪ್ರತಿಯೊಂದು ಸಮುದಾಯವು ಸ್ವಾಯತ್ತತೆ ಹೊಂದಲು ಬಹುತ್ವ ಭಾರತದಲ್ಲಿ ಅವಕಾಶವಿದೆ ಎಂಬುದನ್ನು ಎತ್ತಿ ಹಿಡಿದಿದ್ದರು. ಭಾರತೀಯ ಮುಸಲ್ಮಾನರು ಕೇವಲ ಪ್ರಾದೇಶಿಕವಾಗಿ ಮಾತ್ರವಲ್ಲದೆ ಸಾಂಸ್ಕೃತಿಕವಾಗಿಯೂ ಭಾರತೀಯರಾಗಿದ್ದು, ಭಾರತೀಯ ನಾಗರಿಕತೆಗೆ ಹಿಂದೂಗಳಂತೆ ಮುಸಲ್ಮಾನರು ಉತ್ತರ ಅಧಿಕಾರಿಗಳೆಂದು ವಾದಿಸಿದ್ದರು. ಗಾಂಧೀಜಿಯವರ ಪ್ರಸ್ತಾಪಿತ ನಿಲುವಿನಲ್ಲಿ ಅವರ ರಾಷ್ಟ್ರೀಯವಾದ ತಿರುಳನ್ನು ಗುರುತಿಸಬಹುದಾಗಿದೆ. ಇನ್ನು 7ನೇದಾಗಿ ಬರುವುದೇ ಸೆಕ್ಯುಲರ್ವಾದದ ಪಾಲನೆಯು ರಾಷ್ಟ್ರೀಯವಾದದ ಸಾಧನೆ. ಧರ್ಮವನ್ನು ಕುರಿತಂತೆ ರಾಜ್ಯವು ತಟಸ್ಥವಾಗಿರುವುದೇ ಸೆಕ್ಯುಲರ್ ವಾದ. ವಿವಿಧ ಮತ ಅಥವಾ ಧರ್ಮಗಳನ್ನು ಪಾಲಿಸುವ ಜನರಿರುವ ಭಾರತದಲ್ಲಿ ಸೆಕ್ಯುಲಾರ್ ನೀತಿಯನ್ನು ಪಾಲಿಸುವ ಮೂಲಕ ಏಕತೆಯನ್ನು ಉಂಟು ಮಾಡುವ ಮೂಲಕ ರಾಷ್ಟ್ರೀಯವಾದವನ್ನು ಸಕಾರಗೊಳಿಸಬಹುದೆಂದು ಗಾಂಧಿ ನಂಬಿದ್ದರು. ಈ ಹಿನ್ನೆಲೆಯಲ್ಲಿ ರಾಜ್ಯವು ಯಾವುದೇ ಧರ್ಮಕ್ಕೆ ಆಶ್ರಯ ನೀಡಬಾರದು. ಪ್ರತಿಯೊಬ್ಬರಿಗೂ ತಮ್ಮ ಧರ್ಮವನ್ನು ಪಾಲಿಸಲು ಸದಾ ಅವಕಾಶ ಒದಗಿಸಬೇಕು. ಧರ್ಮಕ್ಕಾಗಿ ಸರ್ಕಾರವು ಹಣ ವೆಚ್ಚ ಮಾಡಕೂಡದು ಎಂಬುದಾಗಿ ಪ್ರತಿಪಾದಿಸುತ್ತಾ ಸೆಕ್ಯುಲರ್ ವಾದವನ್ನು ಗಾಂಧೀಜಿ ಬೆಂಬಲಿಸಿದರು. ಜೊತೆಗೆ ಜನವರಿ 20, 1942ರಂದು ದೇಶ ವಿಭಜನೆಯ ಪ್ರಸ್ತಾಪವನ್ನು ಕುರಿತಂತೆ ಮಾತನಾಡುತ್ತಾ ಹಿಂದೂ ಮತ್ತು ಮುಸ್ಲಿಮರ ರಾಷ್ಟ್ರೀಯವಾದಿ ಭಿನ್ನಾಭಿಪ್ರಾಯಗಳಿಗೆ ಸೆಕ್ಯುಲರ್ ರಾಜ್ಯವೊಂದೇ ಪರಿಹಾರ ಒದಗಿಸಬಲ್ಲದು ಎಂಬುದಾಗಿ ಗಾಂಧೀಜಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಒಟ್ಟಾರೆ ಸೆಕ್ಯುಲರ್ ವಾದದ ಪಾಲನೆಯು ರಾಷ್ಟ್ರೀಯವಾದದ ಬಲವರ್ಧನೆಗೆ ಪ್ರಮುಖ ಸಾಧನವೆಂಬುದು ಗಾಂಧೀಜಿಯವರ ನಿಲುವಾಗಿತ್ತು. ಒಟ್ಟಿನಲ್ಲಿ ಗಾಂಧೀಜಿಯವರು 20ನೇ ಶತಮಾನಕ್ಕಿಂತ ಮೊದಲಿನ ರಾಷ್ಟ್ರೀಯವಾದದ ಪರಿಕಲ್ಪನೆಗಿಂತ ಭಿನ್ನವಾದ ರಾಷ್ಟ್ರೀಯವಾದ ವಿಚಾರಗಳನ್ನು ಮಂಡಿಸುವ ಮೂಲಕ ತಮ್ಮದೇ ಆದ ವಿಶಿಷ್ಟ ರಾಷ್ಟ್ರದ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದರು. ಜಾರಿಯಲ್ಲಿರುವ ರಾಷ್ಟ್ರದ ಪರಿಕಲ್ಪನೆಗಿಂತ ಭಿನ್ನವಾದ ಭಾರತದ ರಾಷ್ಟ್ರ ಕಲ್ಪನೆಯು ಅವರ ಚಿಂತನೆಗಳಲ್ಲಿ ವ್ಯಕ್ತವಾಗುತ್ತದೆ. ಜೊತೆಗೆ ಸಂಕುಚಿತ ರಾಷ್ಟ್ರೀಯವಾದದ ಮಿತಿಗಳನ್ನು ನಿರ್ಮೂಲನೆಗೊಳಿಸಿ ಮಾನವೀಯತೆಯ ನೆಲೆಗಟ್ಟಿನ ರಾಷ್ಟ್ರೀಯವಾದದ ರಚನೆಗೆ ಗಾಂಧಿ ನೀಡಿರುವ ಕೊಡುಗೆ ಅಪಾರ. ವೈವಿಧ್ಯತೆಯ ಆಗರವಾದ ಭಾರತದಲ್ಲಿ ಪ್ರಬಲ ಬ್ರಿಟಿಷ್ ವಸಾಹತುಶಾಹಿಗಳ ವಿರುದ್ಧ ಆಂದೋಲನ ರೂಪಿಸುವಲ್ಲಿ ಯಶಸ್ವಿಯಾಗಲು ಮೇಲೆ ಪ್ರಸ್ತಾಪಿತ ಗಾಂಧಿ ಮೈಗೂಡಿಸಿಕೊಂಡಿದ್ದ ಪರಿಣಾಮಕಾರಿ ರಾಷ್ಟ್ರೀಯವಾದಿ ಚಿಂತನೆಗಳು ಸಹಕಾರಿಯಾಗಿದ್ದವು ಎಂದರೆ ತಪ್ಪಾಗಲಾಗದು. ಇಷ್ಟು ಮಹಾತ್ಮ ಗಾಂಧೀಜಿಯವರ ರಾಷ್ಟ್ರೀಯವಾದದ ಕುರಿತು ಚರ್ಚಿಸಿದಂತಹ ಸ್ವಾರಸ್ಯವಾದಂತಹ 10 ಅಂಕದ ಪ್ರಶ್ನೆಗೆ ಸ್ವಾರಸ್ಯವಾದಂತಹ ಉತ್ತರವಾಗಿತ್ತು ಅಂತ ಹೇಳುತ್ತಾ ಈ ಕ್ಲಾಸ್ನಲ್ಲಿ ಇಷ್ಟು ಸಾಕು. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಇದೇ ಅಧ್ಯಾಯದ ಮತ್ತೋರ್ವ ರಾಷ್ಟ್ರೀಯವಾದಿ ಚಿಂತಕರಾದಂತಹ ಜವಾಹರಲಾಲ್ ನೆಹರು ಅವರ ಚಿಂತನೆಗಳನ್ನ ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.